ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೀ ಟಿ ವಿ ಸ್ಟಿಕ್ ಇರುವಂಥದ್ದು. ಈ ಒಂದು ಟಿ ವಿ ಸ್ಟಿಕ್ ಏನಿದೆ, ಇದೊಂದು ಆ್ಯಂಡ್ರಾಯ್ಡ್ ಸರ್ಟಿಫೈಡ್ ಟಿ ವಿ ಸ್ಟಿಕ್ ಆಗಿರುವಂಥದ್ದು. ಈ ಒಂದು ಮೀ ಟಿ ವಿ ಸ್ಟಿಕ್ಕನ್ನು ಏನಕ್ಕೆ ಪರ್ಚೇಸ್ ಮಾಡಬೇಕು, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಇದನ್ನು ಪರ್ಚೇಸ್ ಮಾಡುವಂಥದ್ದು ವರ್ತ್ ಇಟ್ಟ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಮೀ ಟಿ ವಿ ಸ್ಟಿಕ್ಕನ್ನು ಅನ್ಬಾಕ್ಸ್ ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಿರುವಂಥದ್ದು. ಒಂದು ಬಾಕ್ಸ್ನ ಮೇಲೆ ಫುಲ್ ಎಚ್ ಡಿ ಅಂತ ಬರೆದಿರುವಂಥದ್ದು. ಸೊ ಗೊತ್ತಾಗ್ತದೆ ನಮಗೆ ಇದೊಂದು ಫುಲ್ ಎಚ್ ಡಿ ಟಿ ವಿ ಅಥವಾ ಫುಲ್ ಎಚ್ ಡಿ ಸ್ಕ್ರೀನನ್ನು ಸಪೋರ್ಟ್ ಮಾಡುವಂಥ ಈ ಒಂದು ಟಿ ವಿ ಸ್ಟಿಕ್ ಆಗಿರುವಂಥದ್ದು. ಮತ್ತು ಬಾಕ್ಸ್ನ ಮೇಲೆ ಯೂಟ್ಯೂಬ್ ಸಪೋರ್ಟ್ ಆಗುತ್ತೆ, ಹಾಟ್ಸ್ಟಾರು, ನೆಟ್ಫ್ಲಿಕ್ಸು, ಪ್ರೈಮು, ZEE5, ಸನ್ ನೆಕ್ಸ್ಟ್ ಭಾರತದಲ್ಲಿರುವಂಥ ಆಲ್ಮೋಸ್ಟ್ ಪ್ರತಿಯೊಂದು ಈ ಒಂದು ಒ ಟಿ ಟಿ ಪ್ಲ್ಯಾಟ್ಫಾರ್ಮನ್ನು ಇದು ಸಪೋರ್ಟ್ ಮಾಡುತ್ತೆ. ಸೊ ಆ್ಯಂಡ್ರಾಯ್ಡ್ ಸರ್ಟಿಫೈಡ್ ಆಗಿರೋದ್ರಿಂದ ಎಲ್ಲ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಸೊ ತುಂಬ ಸಿಂಪಲ್ ಬಾಕ್ಸು. ಈ ಒಂದು ಬಾಕ್ಸನ್ನು ಈಗ ಓಪನ್ ಮಾಡುವ ಸಮಯ. ಇನ್ನೂ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ಮಲ್ಟಿಪಲ್ ಕಂಟೆಂಟ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಮೊದಲನಾಗಿ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಯೂಸರ್ ಮ್ಯಾನ್ಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ನ ಒಂದು ಸಣ್ಣ ಮ್ಯಾನ್ಯಲ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಒಂದು ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ಪವರ್ ಅಡಾಪ್ಟರ್ ಆಯಿತಾ, ಚಾರ್ಜಿಂಗ್ ಅಡಾಪ್ಟರ್ ಅಲ್ಲ, ಪವರ್ ಅಡಾಪ್ಟರ್. ಇದನ್ನು ಆನ್ ಮಾಡಬೇಕು ಅಂತಂದರೆ ಪವರ್ ಪ್ಲಗ್, ಈ ಒಂದು ಪ್ಲಗ್ಗನ್ನು ಹಾಕ್ಬಿಟ್ಟು ಆಮೇಲೆ ಒಂದು ಕೇಬಲ್ ಕೊಟ್ಟಿದ್ದಾರೆ, ಮೈಕ್ರೋ ಎಸ್ ಬಿ ಕೇಬಲ್ಲು. ಈ ಒಂದು ಕೇಬಲ್ನ ಪ್ಲಗ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಅದನ್ನು ಬಿಟ್ಟರೆ ನಿಮಗೆ ಒಂದು ರಿಮೋಟ್ ಇರುವಂಥದ್ದು. ಗಮನಿಸ್ತಾ ಇದ್ದಾರೆ ರಿಮೋಟ್ ಈ ರೀತಿ ನೋಡೋಕೆ ಸಿಗುತ್ತೆ ನಿಮಗೆ. ಈ ರಿಮೋಟ್ ಬಗ್ಗೆ ನಾನು ಆಮೇಲೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ನೋಡ್ತಾ ಇದ್ದೀರಾ ಡೈರೆಕ್ಟಾಗಿ ಈ ಒಂದು ಟಿ ವಿ ಸ್ಟಿಕ್ ಸಿಗ್ತಾ ಇರುವಂಥದ್ದು. ಒಂದು ಟಿ ವಿ ಸ್ಟಿಕ್ಕನ್ನು ಸಹ ಓಪನ್ ಮಾಡೋಣ. ತುಂಬ ಲೈಟ್ ವೇಟ್ ಇದೆ, ಒಂದು ಪ್ಲಾಸ್ಟಿಕ್ ಬಿಳಿದಾಗಿರುವಂಥದ್ದು. ನಿಮಗೆ ಒಂದು ಬಾಕ್ಸ್ ಒಳಗೆ ಯಾವುದೇ ಒಂದು ಸೆಲ್ಲನ್ನು ನೀಡಿಲ್ಲ, ಇದರೊಳಗೂ ಸಹ ಯಾವುದೇ ಸೆಲ್ ಹಾಕಿಲ್ಲ. ಬಾಕ್ಸ್ ಒಳಗೆ ಎಕ್ಸ್ಟ್ರಾ ಸೆಲ್ ನೀಡಬೇಕಿತ್ತು ನನಗನ್ನಿಸ್ದಂಗೆ. ಸೊ ಅದನ್ನು ಬಿಟ್ಟರೆ ಬೇರೆಯೂ ಸಹ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಫೈನಲಿ ನೋಡ್ತಾ ಇದ್ರೆ ಈ ಒಂದು ಬಾಕ್ಸ್ ಒಳಗಿರುವಂಥ ಪ್ರತಿಯೊಂದು ಎಕ್ಸಸರೀಸ್ಗಳನ್ನು. ಇನ್ನೂ ಒಂದು ಟಿ ವಿ ಸ್ಟಿಕ್ ಮತ್ತು ರಿಮೋಟ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಟಿ ವಿ ಸ್ಟಿಕ್ ಪರವಾಗಿಲ್ಲ, ಪ್ಲಾಸ್ಟಿಕ್ ಬಿಲ್ಡ್ ಆಗುತ್ತೆ, ಎರಡೂ ಡೀಸೆಂಟ್ ಆಗಿದೆ. ಒಂದು ಪ್ರೆಸೆನ್ಸ್ಗೆ ಇಂಪ್ರೆಸಿವ್ ಅಂತೇನು ಅನ್ನಿಸ್ತಿಲ್ಲ, ಒಂದು ಲೆವೆಲಿಗೆ ಪರವಾಗಿಲ್ಲ. ಈ ಒಂದು ರಿಮೋಟ್ ಕೂಡ ಅಷ್ಟೇ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ, ಸುಮಾರಾಗಿದೆ. ಒಂದು ಪ್ರೆಸೆನ್ಸ್ಗೆ ಪರವಾಗಿಲ್ಲ. ನನಗೆ ಒಂದು ಟಿ ವಿ ಸ್ಟಿಕ್ಕನ್ನು ನಾನು ಮಾನಿಟರ್ ಕನೆಕ್ಟ್ ಮಾಡ್ತೀನಿ. ನೀವು ಇದನ್ನು ಬೇಕಾದ್ರೆ ಟಿ ವಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು, ಮಾನಿಟರ್ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. HDMI ಇನ್ಪೋರ್ಟ್ ಎಲ್ಲಿದೆ ಅಲ್ಲಿಗೆ ಎಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು ನೀವು. ಒಂದೇನಪ್ಪ ಅಂತ ಅಂದರೆ ನೋಡ್ತಾ ಇದ್ದೀರಾ, ನನ್ನ ಈ ಒಂದು ಟಿ ವಿಲಿ HDMI ಪೋರ್ಟ್ ಹಿಂದ್ಗಡೆ ಆಯಿತಾ, ಒಟ್ಟಿಕಲಾಗಿ ಹಿಂದ್ಗಡೆ ಇದೆ ಆಯಿತಾ. ಸೊ ನಾನು ಹಿಂಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಆಯಿತಾ. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಈ ಒಂದು ಟಿ ವಿ ಅಂತ ಅಂದ್ಕೊಳ್ಳಿ, ಟಿ ವಿಯನ್ನು ನೀವೇನಾದರೂ ವಾಲ್ ಮೌಂಟ್ ಮಾಡಿದ್ದೀರಾ ಅಂತ ಅಂದರೆ ಒಟ್ಟಿಕಲಾಗಿ ಇದು ಕುತ್ಕೊಂಡ್ಬಿಡುತ್ತೆ ಆಯಿತಾ. ಸೊ ಇದನ್ನು ನಾವು ಒಟ್ಟಿಕಲಾಗಿ ಈ ಥರ ಪೋರ್ಟ್ ಇದೆ ಅಂತ ಅಂದರೆ, ಈ ಥರ ಸೈಡಲ್ಲಿದೆ ಅಂದರೆ ಈ ಥರ ಮೇಲಿದೆ ಅಥವಾ ಕೆಳಗಡೆ ಹಿಂಗಿದೆ ಅಂತ ಅಂದರೆ ಪರವಾಗಿಲ್ಲ ಆಯಿತಾ. ಈ ಥರ ಒಟ್ಟಿಕಲಾಗಿದ್ದರೆ ನಿಮಗೆ ವಾಲ್ ಮೌಂಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೊಂದು ಈ ಒಂದು ಟಿ ವಿ ಸ್ಟಿಕ್ನ ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಬಾಕ್ಸ್ ಒಳಗೆ ಒಂದು ಅಡಾಪ್ಟರ್ನ ನೀಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಡ್ರಾಬ್ಯಾಕ್ ಅಲ್ಲ, ಇದರ ಒಂದು ಅಡಾಪ್ಟರ್ ಬರುತ್ತೆ ಆಯಿತಾ. ಅಡಾಪ್ಟರ್ ನೀವು ಬೇಕಾದ್ರೆ ಬೆಂಡ್ ಮಾಡ್ಕೊಬೋದು. ಅಡಾಪ್ಟರ್ ನೀವು ಕನೆಕ್ಟ್ ಮಾಡಿ, ಸೊ ಗಮನಿಸ್ತಾ ಇದ್ದೀರಾ, ಅಡಾಪ್ಟರ್ ನೀವು ಕನೆಕ್ಟ್ ಮಾಡಿಬಿಟ್ಟು ಸೊ ಆಗಬೇಕಾದ್ರೆ ನೀವು ಹಿಂಗೆ ಹಾಕಿದ್ರೆ ನೀವು ಬೇಕಾದ್ರೆ ಹಿಂಗೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಸೊ ಆ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಇದರೊಳಗೆ ಯಾವುದೇ ಬಾಕ್ಸ್ ಒಳಗೆ ಯಾವುದೇ ಅಡಾಪ್ಟರ್ ನಡಿಲ್ಲ, ಅದೊಂದು ಬೇಜಾರಾಗುವಂಥ ವಿಷಯ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಟಿ ವಿಯಲ್ಲಿ ಈ ಒಂದು HDMI ಪೋರ್ಟ್ ಎಲ್ಲಿದೆ ಅಂತ ನೋಡ್ಕೊಂಬಿಟ್ಟು ಡಿಸಿಷನ್ ತೊಗೊಳ್ಳಿ. ನಿಮಗೆ ಅಡಿಷ್ನಲ್ ಆಗಿ ಇದು ಬೇಕಾದ್ರೂ ತೊಗೊಳ್ಳುವಂಥ ಅವಶ್ಯಕತೆ ಬಂದರೂ ಬರ್ಬೋದು. ಸೊ ಇದನ್ನು ಪವರ್ ಕೂಡ ನಾವು ಹಾಕಬೇಕಾಗತ್ತೆ. ಪವರ್ಗೆ ಇಲ್ಲಿ ಒಂದು ಮೈಕ್ರೋ USB ಪೋರ್ಟ್ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದಾರೆ ಅದನ್ನ. ಈ ಒಂದು ಸ್ಟಿಕ್ಕಲ್ಲಿ ಆ ಒಂದು ಪೋರ್ಟಿಗೆ ಈ ಒಂದು ಮೈಕ್ರೋ USB ಹಾಕ್ಬಿಟ್ಟು ನಾವು ಪವರ್ ಪ್ಲಗ್ಗನ್ನು ಮಾತ್ರ ಮಾಡ್ಬೋದು, ಅಥವಾ ಈ ಒಂದು ಕೇಬಲ್ ಏನು ಕೊಟ್ಟಿದ್ದಾರೆ ಆ ಒಂದು ಕೇಬಲಲ್ಲಿ ಒಂದು ಟೈಪ್ A ಪೋರ್ಟ್ ಇರುತ್ತಲ್ವ, ಟಿ ವಿಯಲ್ಲಿ ನಿಮ್ಮ ಟಿ ವಿಯಲ್ಲೇ ಈ ಒಂದು USB ಪೋರ್ಟ್ ಇರುತ್ತಲ್ವ, ಅದಕ್ಕೆ ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಬೋದು. ಸೊ ಹೆಂಗಾದ್ರೂ ಮಾಡಿರುತ್ತೆ, ಪ್ಲಗ್ಗಿಗಾದರೂ ಹಾಕ್ಬೋದು ಅಥವಾ ನಿಮ್ಮ ಟಿ ವಿಯಲ್ಲಿರುವಂಥ USB ಪೋರ್ಟ್ ಏನಿದೆ ಅದಕ್ಕೆ ಬೇಕಾದರೂ ನೀವು ಈ ಒಂದು ಕೇಬಲ್ನ ಹಾಕ್ಬೋದು. ನಾನು ಸದ್ಯಕ್ಕೆ ಒಂದು ಪವರ್ ಬ್ಯಾಂಕಿಂದ ಇದನ್ನು ಪವರ್ ಆನ್ ಮಾಡ್ತೀನಿ. ಇಲ್ಲಿ ಲೈಟ್ ಆನ್ ಆಗುತ್ತೆ, ಗಮನಿಸ್ತಾ ಇದ್ದೀರಾ. ಇದನ್ನು ಆನ್ ಮಾಡಿದ ತಕ್ಷಣ ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಟಿ ವಿ ಸ್ಟಿಕ್ ಇದೀಗ ಆನ್ ಆಗಿದೆ ಅಂತ. ಸೊ ಇದೀಗ ನಾನು ಈ ಒಂದು ಟಿ ವಿಯನ್ನು ಸೆಟಪ್ ಮಾಡ್ತೀನಿ. ಒಂದು ನಾರ್ಮಲ್ ಸೆಟಪ್ ಆಯಿತು. ನಾರ್ಮಲ್ ಟಿ ವಿ ತಂದಾಗ ನೀವು ಸ್ಟಾರ್ಟಿಂಗ್ ಕೆಲವೊಂದು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಮೊಬೈಲಲ್ಲಿ ಮಾಡ್ತಿರೋ ಗೊತ್ತಾ, ಹೊಸ ಮೊಬೈಲ್ ತೊಗೊಂಡಾಗ. ಸೊ ಆ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಈ ಒಂದು ಗೂಗಲ್ ಅಕೌಂಟಿಗೆ. ಅದು ಸ್ಟಾರ್ಟಿಂಗ್ ನೋಡಿ ಮೌಸನ್ನು ಈ ಒಂದು ರಿಮೋಟನ್ನು ಕನೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಸೊ ಇದನ್ನು ಕನೆಕ್ಟ್ ಮಾಡಿ, ಸೊ ಸಿಂಪಲ್, ತುಂಬ ಈಸಿ. ಅದು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗುತ್ತೆ ನಿಮಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ. ಈ ಒಂದು ಸೆಟಪ್ಪನ್ನು ಬೇಕಾದ್ರೆ ನೀವು ಮೊಬೈಲಲ್ಲಾದರೂ ಮಾಡ್ಬೋದು ಅಥವಾ ಈ ಒಂದು ಟಿ ವಿಯಲ್ಲಾದರೂ ಮಾಡ್ಬೋದು. ತುಂಬ ಸಿಂಪಲ್ ಆಯಿತಾ. ನಿಮ್ಮ
ಮೊಬೈಲ್ನಲ್ಲಿರುವಂಥ ಗೂಗಲ್ ಅಕೌಂಟು ನೀವು ಡೈರೆಕ್ಟಾಗಿ ಅಲ್ಲಿಗೆ ಹಾಕ್ಬೋದು. ಸೊ ತುಂಬ ಸಿಂಪಲ್, ನಾವು ಇಲ್ಲಿ ರಿಮೋಟಲ್ಲಿ ಪ್ರತಿಯೊಂದು ಲೆಟರ್ನ ಟೈಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ಈಸಿ ಇದು. ಸೊ ಫೈನಲಿ ಈ ಒಂದು ಟಿ ವಿ ಸ್ಟಿಕ್ ನಾನು ನೋಡ್ತಾ ಇದ್ದಾರೆ ಸೆಟಪ್ ಮಾಡಿದ್ದೀನಿ. ಲುಕ್ ವೈಸ್ ನಿಮಗೆ ಈ ರೀತಿ ಕಾಣುತ್ತೆ ಆಯಿತಾ. ಯೂಸರ್ ಇಂಟರ್ಫೇಸ್ ಏನೂ ಚೇಂಜ್ ಇಲ್ಲ, ಒಂದು ಟಿಪಿಕಲ್ ಆ್ಯಂಡ್ರಾಯ್ಡ್ ಟಿ ವಿನೇ. ಯೂಸರ್ ಇಂಟರ್ಫೇಸು ಪ್ರತಿಯೊಂದು ಕೂಡ ಸೇಮ್ ಆಯಿತಾ. ಸೊ ಇದರಲ್ಲಿ ಅಂತ ಏನು ಸ್ಪೆಷಲ್ ಇಲ್ಲ. ಇದು ಆ್ಯಂಡ್ರಾಯ್ಡ್ 9ನ ಬೇಸ್ ಮೇಲಿರುವಂಥ ಆಪ್ರೇಟಿಂಗ್ ಸಿಸ್ಟಮ್ ಆಗಿರುವಂಥದ್ದು. ನಿಮಗೆ ಅಫಿಷಿಯಲ್ ಗೂಗಲ್ನ ಪ್ಲೇಸ್ಟೋರ್ ಸಿಗುತ್ತೆ. ಸೊ ಅದರಿಂದ ನೀವು ಯಾವ ಅಪ್ಲಿಕೇಶನ್ ಟಿ ವಿಗೆ ಸಪೋರ್ಟ್ ಆಗುವಂಥ ಯಾವ ಅಪ್ಲಿಕೇಶನ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ಒಂದು ಒಳ್ಳೆ ವಿಷಯ ಆಯಿತಾ. ತುಂಬ ಅಪ್ಲಿಕೇಶನ್ ಇದ್ದಾವೆ. ನಿಮಗೆ ಈ ಒಂದು ಅಫಿಷಿಯಲ್ ಆ್ಯಂಡ್ರಾಯ್ಡ್ ಪ್ಲೇಸ್ಟೋರಲ್ಲಿ ಟಿ ವಿದು ಏನೇನು ಅಪ್ಲಿಕೇಶನ್ ಬರುತ್ತೆ ಯಾವುದು ಬೇಕಾದ್ರೂ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಮತ್ತು ನಿಮ್ಗೆ ಇದರಲ್ಲಿ ಇಂಡಿಯಾದಲ್ಲಿರುವಂಥ ಪ್ರತಿಯೊಂದು OTT ಪ್ಲ್ಯಾಟ್ಫಾರ್ಮ್ಗಳ ಸಪೋರ್ಟ್ ಇದರಲ್ಲಿರುತ್ತೆ ಆಯಿತಾ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅಪ್ಡೇಟ್ಗಳು ಸಹ ಡೈರೆಕ್ಟಾಗಿ ಗೂಗಲ್ ಕಡೆಯಿಂದ ಬರುತ್ತೆ, ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ನು ಈ ಒಂದು ಟಿ ವಿ ಸ್ಟಿಕ್ನ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ನಾನು ಹೇಳ್ದಂಗೆ ಇದು ಫುಲ್ HD ರೆಸೊಲ್ಯೂಷನ್ ಸಪೋರ್ಟ್ ಮಾಡುವಂಥ ಟಿ ವಿ ಸ್ಟಿಕ್ ಆಗಿರುವಂಥದ್ದು. ಇದರಲ್ಲಿ 1 GB ರ್ಯಾಮ್ ಇರುವಂಥದ್ದು ಮತ್ತು 8 GB ಇಂಟರ್ನಲ್ ಸ್ಟೋರೇಜ್ ಇದೆ. ನಿಮಗೆ ಇದರಲ್ಲಿ ಒಂದು ಕ್ವಾಡ್ ಕೋರ್ ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು 4 ಕೋರಿಂದು ಮತ್ತು ಮಾಲಿ 450 GPU ಇದೆ. ಗೇಮಿಂಗನ್ನು ಡೀಸೆಂಟಾಗಿ ಆಡ್ಕೊಬೋದು ಆಯಿತಾ. ಡೀಸೆಂಟಾಗಿ ಹೆವಿ ಕ್ರೇಜಿ ಗೇಮಿಂಗನ್ನು ಆಡ್ಬೋದಾಗಲ್ಲ. ಡೀಸೆಂಟ್ ಮಾಲಿ 450 ಒಂದು ಬೇಸಿಕ್ ಪ್ರೊಸೆಸರ್. ಟಿ ವಿಗೆಲ್ಲ ಅಂಥ ಅವಶ್ಯಕತೆ ಏನೂ ಇಲ್ಲ ನಿಮಗೆ. ಇನ್ನು ಒಂದು ಟಿ ವಿ ಸ್ಟಿಕ್ ಏನಿದೆ ಇದು ಬ್ಲೂಟೂತ್ 4.2 ಸಪೋರ್ಟ್ ಮಾಡ್ತಿರುವಂಥದ್ದು. ಬ್ಲೂಟೂತ್ 5.0 ನೀಡ್ಬೋಯಿತ್ತು ಆಯಿತಾ, ಬಟ್ 4.2 ಕೂಡ ನಾಟ್ ಬ್ಯಾಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಈ ಒಂದು ಟಿ ವಿ ಸ್ಟಿಕ್ನಲ್ಲಿ ವೈಫೈ 5.0 ಅಂದರೆ 5 GHz ವೈಫೈನ ಸಹ ಇದು ಸಪೋರ್ಟ್ ಮಾಡುತ್ತೆ. 2.4 GHz ಸಪೋರ್ಟ್ ಮಾಡುತ್ತೆ. 5 GHz ಸಹ ಸಪೋರ್ಟ್ ಮಾಡ್ತಿರುವಂಥದ್ದು. ತುಂಬ ಒಳ್ಳೆ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಬೇಜಾರಾಗುವಂಥ ವಿಷಯನಪ್ಪ ಅಂತಂದರೆ, ನಿಮಗೆ ಒಂದು ಟಿ ವಿ ಸ್ಟಿಕ್ಕಲ್ಲಿ ಯಾವುದೇ ಒಂದು ಟಿ ವಿಲಿ ಸಿಕ್ಕಂಗೆ USB ಪೋರ್ಟು ಸಿಗೋಲ್ಲ ಆಯಿತಾ. ಸೈಡ್ ಲೋಡ್ ಮಾಡೋದಕ್ಕೆ ನೀವು ಇಂಟರ್ನೆಟಲ್ಲಿ ಆನ್ಲೈನ್ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅಲ್ಲೇ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಥವಾ ಮೂವಿಯನ್ನು ನೀವು ಪೆನ್ ಡ್ರೈವ್ ಹಾಕ್ಬಿಟ್ಟು ನೀವು ಟಿ ವಿಯಲ್ಲಿ ಯಾವ ರೀತಿ ಪ್ಲೇ ಮಾಡ್ತೀರ ಆ ರೀತಿ ಈ ಒಂದು ಸ್ಟಿಕ್ಕಲ್ಲಿ ಪ್ಲೇ ಮಾಡೋದಕ್ಕಲ್ಲ, ಒಂದು ಬೇಜಾರು ವಿಷಯ ಅಂತ ಹೇಳ್ಬೋದು. ಜೊತೆಗೆ ನಿಮ್ಗೆ ಇದರಲ್ಲಿ DTS ಸಪೋರ್ಟ್ ಸಹ ಇರುವಂಥದ್ದು ಮತ್ತು ಡಾಲ್ಬಿ ಆಡಿಯೋ ಸಹ ಇರುವಂಥದ್ದು ಇವ್ರು ಹೇಳೋ ಪ್ರಕಾರ. ಇನ್ನು ರಿಮೋಟಿಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ರೆ ಒಂದು ರಿಮೋಟ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಇದರಲ್ಲಿ ನಿಮಗೆ ಗೂಗಲ್ ಅಸಿಸ್ಟೆಂಟ್ನ ಬಟನ್ ಇಟ್ಟಿರುವಂಥದ್ದು ಕ್ರೇಜಿ. ಇದರಲ್ಲಿ ನಿಮಗೆ ಮೈಕ್ರೋಫೋನ್ ಸಹ ಸಿಗ್ತಿರುವಂಥದ್ದು. ನೀವು ಮೌಸಲ್ಲೇ ಪ್ರತಿಯೊಂದು ಕ್ವಶನ್ನ ಕೇಳ್ಕೊಬೋದು, ಒಂದು ಒಳ್ಳೆಯ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪವರ್ ಬಟನ್ ಇದೆ ಮತ್ತು ನ್ಯಾವಿಗೇಷನ್ ಬಟನ್ ಇರುವಂಥದ್ದು ಮತ್ತು ಮಧ್ಯೆ ಒಂದು ಓಕೆ ಬಟನ್ ಇದೆ. ನಾರ್ಮಲಿ ಮೊಬೈಲ್ ಇರೋ ರೀತಿ ಹೋಮ್ಗೆ ಹೋಗೋದಕ್ಕೆ, ಬ್ಯಾಕ್ ಹೋಗೋದಕ್ಕೆ ಸೊ ಒಂದು 3 ಬಟನ್ ನೀಡಿದ್ದಾರೆ. ಮತ್ತು ಡೆಡಿಕೇಟೆಡ್ ನೆಟ್ಫ್ಲಿಕ್ಸ್ ಬಟನ್ನು ಮತ್ತು ಪ್ರೈಮ್ ವೀಡಿಯೋಸ್ನ ಬಟನ್ ನೀಡಿದ್ದಾರೆ. ಸೊ ನೆಟ್ಫ್ಲಿಕ್ಸು ಅಮೆಝಾನ್ ಪ್ರೈಮನ್ನು ಯೂಸ್ ಮಾಡ್ತೀರಾ ಅಂತಂದರೆ ಇವೆರಡನ್ನ ಯೂಸ್ ಮಾಡ್ಕೊಬೋದು. ಮತ್ತು ವಾಲ್ಯೂಮ್ ಬಟನ್ ಇದೆ ಆಯಿತಾ, ವಾಲ್ಯೂಮ್ ಅಪ್ ಡೌನ್ ಬಟನ್ ಇದೆ. ಸೊ ಅದು ಕೂಡ ಒಂದು ಒಳ್ಳೆ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಒಂದು ರಿಮೋಟ್ನ ಬಗ್ಗೆ. ವಾಟ್ ಈಸ್ ದ ವೆದರ್ ಲೈಕ್? ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಸೊ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೆ ಗೂಗಲ್ ಅಸಿಸ್ಟೆಂಟ್ ಏನು ಕ್ವಶನ್ ಕೇಳಿದ್ರೂ ಆನ್ಸರ್ ಮಾಡುತ್ತೋ ಅದೇ ರೀತಿ ಇದು ಕೂಡ ಆನ್ಸರ್ ಮಾಡುತ್ತೆ. ಸೊ ನೀವು ಅಪ್ಲಿಕೇಶನ್ ಓಪನ್ ಮಾಡಿಸ್ಬೇಕು ಕೇಳ್ಬೋದು. ಬೇಕಾದರೆ ನೆಟ್ಫ್ಲಿಕ್ಸ್ ಓಪನ್ ಮಾಡುವಂಥ, ಯೂಟ್ಯೂಬ್ ಓಪನ್ ಮಾಡುವಂಥ ನೀವು ಕೇಳಿದ್ರೆ ಆಟೋಮೆಟಿಕ್ ಅದೇ ಓಪನ್ ಮಾಡುತ್ತೆ. ಇನ್ನು ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಡಿಪೆಂಡ್ ಆಯಿತಾ, ನೀವು ಯಾವ ಥರ ಮಾನಿಟ್ರಲ್ಲಿ ಯಾವ ಥರ ಈ ಒಂದು ಟಿ ವಿಲಿ ಯೂಸ್ ಮಾಡ್ತಿದ್ದೀರ, ಆ ಡಿಸ್ಪ್ಲೇ ಕ್ಲಾರಿಟಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ ಆಯಿತಾ. ಫುಲ್ HD ರೆಸೊಲ್ಯೂಷನ್ ಆಗಿರೋದ್ರಿಂದ ಅಂತ ನಿಮಗೆ ಲ್ಯಾಗಿ ಅಂತ ಅನಿಸಲ್ಲ ಅಷ್ಟೊಂದು. ಯೂಟ್ಯೂಬ್ ಆಗಿರ್ಬೋದು, ಪ್ರೈಮ್ ನೆಟ್ಫ್ಲಿಕ್ಸ್ ಆಗಿರ್ಬೋದು, ನೀವು ಫುಲ್ HD ರೆಸೊಲ್ಯೂಷನ್ ಪ್ಲೇಬ್ಯಾಕನ್ನು ಮಾಡ್ಬೋದು ನೀವು ಅದರಲ್ಲಿ. ಸೊ ಪಿಕ್ಚರ್ ಕ್ವಾಲಿಟಿ ನಿಮ್ಮ ಟಿ ವಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಯೂಸರ್ ಇಂಟರ್ಫೇಸ್ ವೈಸು ಮತ್ತು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಆ ಒಂದು ವಿಷಯದಲ್ಲಿ. ನೋಡ್ತಾ ಇದ್ದಾರೆ ನಿಮಗೆ ಈ ಒಂದು ಯೂಟ್ಯೂಬ್ ಪ್ಲೇ ಮಾಡಿದ್ರೆ ಹೆಂಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದಾರೆ. ಡಿಸ್ಪ್ಲೇ ಕ್ಲಾರಿಟಿ ಹಿಂಗೆ ಕಾಣುತ್ತೆ. ಬಟ್ ಇದು ಈ ಒಂದು ಸ್ಟಿಕ್ಕಿಂದು ಡಿಸ್ಪ್ಲೇ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ. ಸೊ ಸ್ಟಿಕ್ಕು ಜಸ್ಟು ಒಳಗಡೆ ಒಂದು ಸಾಫ್ಟ್ವೇರ್ನ ಹೊರಗಡೆ ಕೊಡುತ್ತೆ ಅಷ್ಟೇ. ಬಟ್ ನಿಮ್ಮ ಪಿಕ್ಚರ್ ಕ್ವಾಲಿಟಿಯಲ್ಲೇ ಒಂದು ಮಾನಿಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ರೀತಿ. ಇನ್ನು ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಕ್ರೋಮ್ ಕ್ಯಾಸ್ಟ್ ಇರುವಂಥದ್ದು ಆಯಿತಾ. ಸೊ ಯೂಟ್ಯೂಬನ್ನು ಅಥವಾ ನೀವೇನಾದರೂ ಸ್ಕ್ರೀನ್ನ ಆರಾಮಾಗಿ ಇದಕ್ಕೆ ಕ್ಯಾಸ್ಟ್ ಮಾಡ್ಬೋದು. ಒಂದು ಒಳ್ಳೆ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಹೇಳಬೇಕು ಅಂತಂದರೆ ಒಂದು ಪ್ರೈಸ್ ರೇಂಜ್ಗೆ ಸುಮಾರು 2,500 ರೇಂಜ್ ಆಯಿತು. 2,200-300 ಪ್ರೈಸ್ ರೇಂಜಲ್ಲಿ ಈ ಒಂದು ಟಿ ವಿ ಸ್ಟಿಕ್ಕನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೆಯ ಟಿ ವಿ ಸ್ಟಿಕ್ ಇದಾಗಿದೆ. ಕಾಂಪಿಟೇಷನು ಯಾರೂ ಇಲ್ಲ ಈ ಒಂದು ಪ್ರೈಸ್ ರೇಂಜಿಗೆ. ಅಮೆಝಾನ್ ಫೈರ್ ಸ್ಟಿಕ್ ತೊಗೊಬೇಕು. ಅಮೆಝಾನ್ ಫೈರ್ ಸ್ಟಿಕ್ಕು ನೀವು ಈ ಒಂದು ಪ್ರೈಮ್ ಡೇ ಸೇಲಲ್ಲಿ ತೊಗೊಂಡಿದ್ರೆ ಇದೇ ಪ್ರೈಸ್ ರೇಂಜಿಗೆ ಸಿಕ್ತಿತ್ತು. ಬಟ್ ಇದೀಗ 4,000 ರೂಪಾಯಿ. ಈಗ ಪರ್ಚೇಸ್ ಮಾಡ್ತೀನಿ 4,000 ರೂಪಾಯಿ ಅದಕ್ಕೆ. ಸೊ ಸಿಮಿಲರ್ ಸ್ಪೆಸಿಫಿಕೇಷನ್ ನೀಡ್ತಾ ಇದೆ ಅದು. ಬಟ್ ಅದಕ್ಕಿಂತ ತುಂಬ ಸ್ಮೂತ್ ಆಗಿದೆ ಅಂತ ನನಗನ್ನಿಸ್ತು ಆಯಿತಾ. ತುಂಬ ಸ್ಮೂತಾಗಿ ಈ ಥರ ಯೂಸರ್ ಇಂಟರ್ಫೇಸ್ ಏನಿದೆ ತುಂಬ ಸ್ಮೂತ್ ಆಗಿದೆ ಆಯಿತಾ. ಲ್ಯಾಗಿ ಅಂತ ಅನ್ಸಲ್ಲ ನಿಮಗೆ. ಒಂದು ಒಳ್ಳೆ ಕ್ವಾಡ್ ಕೋರ್ ಪ್ರೊಸೆಸರ್ ಇರೋದು ಆಯಿತಾ. ಒಳ್ಳೆ ಅಂತ ಅಂದರೆ ಟಿ ವಿಯಲ್ಲಿ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ. ಸೊ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ಗಳು ತುಂಬ ಫಾಸ್ಟಾಗಿ ಓಪನ್ ಆಗುತ್ತೆ. ಒಂದು
ಒಳ್ಳೆ ಕ್ವಾಲಿಟಿಯ ಪಿಕ್ಚರ್ನ ಇದು ರೆಂಡರ್ ಮಾಡುತ್ತೆ ಆಯಿತಾ. ಸೊ ನನಗನ್ನಿಸ್ದಂಗೆ ನೀವೇನಾದರೂ ಈ ಪ್ರೈಸಲ್ಲಿ ಕಾಂಪಿಟೇಷನು ಇಲ್ಲ ಬಿಡಿ, ನೀವು 2,000-2,500 ರೇಂಜಲ್ಲಿ ಒಂದು ಟಿ ವಿ ಸ್ಟಿಕ್ಕನ್ನು ತೊಗೊಬೇಕು ಅಂದರೆ ತೊಗೊಬೋದು. ಯಾರು ಈ ಒಂದು ಟಿ ವಿ ಸ್ಟಿಕ್ಕನ್ನು ಚೂಸ್ ಮಾಡ್ಬೋದು ಅಂತ ಅಂದರೆ, ನಿಮ್ಮ ಮನೇಲಿ ಯಾವುದೋ ಒಂದು ಹಳೇ ಒಂದು ಟಿ ವಿ ಇದೆ, ಅದರಲ್ಲಿ HDMI ಪೋರ್ಟ್ ಇದೆ ಅಂತ ಅಂದರೆ ನೀವು ಅಂಥವ್ರು ತೊಗೊಬೋದು. ಸ್ಮಾರ್ಟ್ ಟಿ ವಿ ಇಲ್ಲ ನಮ್ಮದು, ನಾರ್ಮಲ್ ಟಿ ವಿ. ಸೊ ಅದಕ್ಕೆ ನೀವು HDMI ಇದನ್ನು ಹಾಕೊಬೋದು. ಅಥವಾ ನಿಮ್ಮ ಮನೇಲಿ ಮಾನಿಟ್ರ್ ಇದೆ ಅಥವಾ ನೀವು ಯಾರೋ ಬ್ಯಾಚುಲರು ರೂಮಲ್ಲಿದ್ದೀರ, ಮಾನಿಟ್ರ್ ಇದೆ. ಸೊ ಅದಕ್ಕೆ ಬೇಕಾದ್ರೆ ನೀವು ಈ ಒಂದು ಟಿ ವಿ ಸ್ಟಿಕ್ಕನ್ನು ತೊಗೊಂಬಿಟ್ಟು ನೀವು ಹಾಕೊಬೋದು. ಇದು ಇನ್ನೊಂದು ಆಪ್ಷನ್ನು. ಇನ್ನೊಂದು ಸಲ ಏನಾಗುತ್ತೆ ಅಂತ ಅಂದರೆ, ನಿಮ್ಮದೊಂದು ಸ್ಮಾರ್ಟ್ ಟಿ ವಿ ನಿಮ್ಮಲ್ಲಿರುತ್ತೆ, ಬಟ್ ಅದಕ್ಕೆ ಯಾವುದೇ ಅಪ್ಡೇಟ್ಗಳು ಬರ್ತಿರಲ್ಲ. ಯಾವುದೋ ಬೇಡದಿರೋ ಆ್ಯಂಡ್ರಾಯ್ಡ್ ಟಿ ವಿ ಹಳೆಯದು, ಅದು ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿ ವಿ ಆಗಿರೋದಿಲ್ಲ ಆಯಿತಾ. ಯೂಸರ್ ಇಂಟರ್ಫೇಸ್ ಅಷ್ಟೊಂದು ಚೆನ್ನಾಗಿಲ್ಲ, ಯೂಟ್ಯೂಬ್ ಅಪ್ಡೇಟ್ಸ್ ಇರೋಲ್ಲ. ನನ್ನ ಹತ್ರ ಒಂದು ಟಿ ವಿ ಇದೆ ಆಯಿತಾ, ಅದೇ ಥರ. ಸೊ ಆ ಥರ ನಿಮ್ಮ ಮನೇಲಿ ಒಂದು ಬೇಡದಿರೋಂಥ ಒಂದು ಕಿತ್ತೋಗಿರೋ ಆ್ಯಂಡ್ರಾಯ್ಡ್ ಟಿ ವಿ ಇದೆ ಅಂತಂದರೆ ಅಂಥವರು ಕೂಡ ಈ ಒಂದು ಟಿ ವಿ ಸ್ಟಿಕ್ಕನ್ನು ಪರ್ಚೇಸ್ ಮಾಡ್ಬೋದು. ಅಪ್ಡೇಟ್ಸ್ಗಳು ಸಹ ನಿಮಗೆ ಸಿಗುತ್ತೆ ಅಫಿಷಿಯಲ್ ಆಗಿ ಗೂಗಲ್ ಕಡೆಯಿಂದ. ಸೊ ಒಂದು ಒಳ್ಳೆ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪರವಾಗಿಲ್ಲ, ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಡೀಸೆಂಟ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಕೂಡ ಡೀಸೆಂಟ್ ಅಂತ ಅಂತೀನಿ. ಸೊ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ, ನೀವು ಪರ್ಚೇಸ್ ಮಾಡ್ಬೋದು. ನಾನು ಹೇಳಿದ್ನಲ್ಲ ಕಂಡೀಷನ್ಸು. ಸೊ ಆ ಥರ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.